ಈಗ ಒಳ್ಳೇದಾಗೈತೆ ರೀ. ಎಲ್ಲ ನಮಗೆ ಪುಣ್ಯ ಮಾಡಿದಾನಪ್ಪ, ಅವ್ನಿಗೆ ಧರ್ಮ ಹತ್ತಲಿ, ಅವ್ನಿಗೆ ಪುಣ್ಯ ಬರಲಿ. ಎಲ್ಲ ನಮ್ಗೆ ಒಳ್ಳೇದು ಮಾಡಿಕೊಟ್ಟಪ್ಪ. ನಮ್ಮನ್ನು ಹಾದಿ ಪಾಲ ಬೀದಿ ಪಾಲ ಅಡ್ಡಾಡ್ತಿದ್ವಿ ಮಕ್ಕಳ ಮರಿ ನಾವು ಎಲ್ಲಿ ಬೇಕಾದಲ್ಲಿ ದುಡ್ಕೊಂಡು ಬಂದು ಹಾಕಿ ಜಪಾನ ಮಾಡಿದನು ಮಗನ. ಅಷ್ಟ ಈಗ ಎಲ್ಲರೂ ನಮ್ಗೆ ಕಳ್ಕಳಿ ಮಾಡಿ ನಮ್ಮನ್ನು ಚಂದ ಮಾಡಿ ಮನೆ ಕಟ್ಟಿ ಕೊಟ್ಟ ನಮ್ಮನ್ನು ಚಂದವಾಗಿ ಎಲ್ಲ ಇದನ್ನು ಮಾಡಿ ಓಪನಿಂಗ್ ಮಾಡಿ ಕೊಟ್ಟು ಬಿಟ್ಟಾರೆ. ಮೊದಲು ಎಲ್ಲಿದ್ರೆ ಮನೆ ಬೇರೆದಾರ ಮನೆ ಆಗಿದ್ದೀವಪ್ಪ. ಎಲ್ಲಿ ಅವ್ರು ಬ್ಯಾಡ ಅಂತಾರ ಅಲ್ಲಿ ಬಿಡೋದಾ ಮತ್ತು ಬೇರೆ ಕಡೆ ಹೋಗೋದಾ ಹಿಂಗೆ ಮಾಡಿ ಬೇರೆ ಕಡೆನೇ ಇದ್ದೀವಿ ರೀ. ಅಪ್ಪ ಅಮ್ಮ ತಿರ್ಕೊಂಡು 4 ವರ್ಷ ಆತು ರೀ. 4 ವರ್ಷ ಆದ್ರೆ ಹಿಂಗೆ ಮಾಡ್ಕೊಂಡು ಅಡ್ಡಾಡಿದ್ವಿ. 9 ಜನ ಅದಾವ್ರಿ. ಅಪ್ಪ ಇಲ್ರಿ, ಅಮ್ಮನೂ ಇಲ್ರಿ. ನಾನು ನೋಡ್ಕೊತೀನಿ ರೀ. ನಾನು ಮಗಳು ರೀ. ಮಕ್ಕಳು ಅಂತೇಳಿ ಎಲ್ಲಾನು ನಾನು ಮಕ್ಕಳು ಅಂತೇಳಿ ನೋಡ್ಕೊತೀನಿ ರೀ. ಎಷ್ಟು ವರ್ಷದಿಂದ ಬೇರೆದವ್ರ ಮನೆಗಿದ್ರಿ? ಈಗ ಭಾಳ ವರ್ಷ ಆತು ರೀ. ಅವ್ರು ಲಗ್ನ ಆದ್ರೂ ಅವ್ರು ಬೇರೆದ ಮನ್ಯಾಗನ ಅದಾರ ರೀ. ಅವ್ರ ಅವ್ವ ಅಪ್ಪ ಅದಾರ ಕರಿ, ಅವ್ರ ಅಣ್ತಂಬ್ರು ಅದಾರು. ಅವ್ರ ಒಟ್ಟು 4 ಜನ ಮನೆ ಕಟ್ಟಿದಾರೆ ರೀ. ಆದ್ರೆ ನಮ್ಗೆ ಇರಾಕ ಜಾಗ ಇಲ್ಲ. ಈ ಜಾಗ ಅಟ್ಟು ಬಂದೈತಿ ರೀ ಅವ್ರ ಹೆಸರಲ್ಲಿ. ಆ ಜಾಗದಾಗ 4 ವರ್ಷ ಆತು ರೀ. 4 ವರ್ಷ ಆತು ರೀ. 4ನೇ 3ನೇ ವರ್ಷ ಆತು ರೀ ಅಪ್ಪ ತಿರ್ಕೊಂಡು. ಅವ್ನು ಆಕೆ 4 ವರ್ಷ ರೀ, ಆಕೆ 3ನೇ ವರ್ಷ ರೀ ತಿರ್ಕೊಂಡು. ಆದ್ರಿಂದ ಅವ್ರ ಮನೆ ಕಟ್ಟಿಲ್ಲ ರೀ. ಮದುವೆ ಆದಾಗಿಂದ ಹಿಂಗೆ ಮಂದಿ ಮನೆ ಅಲ್ಲಿ ದುಡಿದ ಇಲ್ಲಿ ದುಡಿದ ತಿನ್ನೋದ ಮಾಡಿರಿ. ಮತ್ತೀಗ ಎಲ್ಲ ಸತ್ತು ಹೋದ್ಬೇಕು. ಮಕ್ಕಳೆಲ್ಲ ಅನಂತ ಆದವು ರೀ. ಅನಂತ ಆಗ ಅಂತಲೇ ನಾನು ಇಲ್ಲಿ ನಿಂತು ಕೆಲಸ ಅವನ್ನ ಜಪಾನ ಮಾಡಿದ್ದೀನಿ ರೀ ಸರ್. ಏನು ಹೇಳಕ್ಕೆ ಬಯಸ್ತೀರಿ ಅವ್ರಿಗೆ? ಏನು ರೀ, ಅವ್ರೇ ಮನೆ ಕಟ್ಟಿದ ನಾನು ಕಳಕಳಿ ಮಾಡಿದನ್ರಲ್ಲ, ಅವ್ನಿಗೆ ಪುಣ್ಯ ಬರಲಿ. ಅವನ ಮಕ್ಕಳ ಮರಿಗೆ ಇನ್ನೂ ಮಟ್ಟ ಏನು ಆಗೋದು ದೇವ್ರು ಇನ್ನೂ ಅಷ್ಟು ಒಳ್ಳೇದು ಮಾಡಿರಿ. ಇನ್ನೊಂದು ಹೇಳ್ತೀನಿ ನನ್ನ ಹೆಸರು ರತ್ನವ ಚಂದೂರಿ. ನಾನು ಒಂದು ಊರಿಗೆ ಮಗಳನ್ನ ಕೊಟ್ಟೀನಿ ರೀ. ಮಗಳು ಕೊಟ್ಟಿದ್ದ ತಪ್ಪಿಗಾಗಿ ನಾನು ಮಕ್ಕಳಿಗೇನಾದ್ರು ಜಪಾನ ಮಾಡಿದ್ದೀನಿ. ಮೊದಲಿಗೆ ನಮ್ಮ ಪ್ರೀತಿ ನೆಚ್ಚಿನ ನಾಯಕರಾದಂಥ ನಮ್ಮ ಕಿಚ್ಚ ಸುದೀಪಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತೇನೆ. ಕಿಚ್ಚ ಸುದೀಪಣ್ಣ ಹುಟ್ಟುಹಬ್ಬದ ಅಂಗವಾಗಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ವರ್ಷ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಟಿ ಕೊಡುವಂಥ ಕಾರ್ಯಕ್ರಮ ಮಾಡೇನಿ ರೀ. ಹಿಂದಿನ ವರ್ಷ ಒಂದು ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ. ನಾವು ಏನಿಲ್ಲ ರೀ, ನಮ್ಗೆ ಯಾಕೆ ಈ ಥರ ನಾವು ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತಂದರೆ ನಮ್ಮ ಕಿಚ್ಚ ಬಾಸ್ ಯಾವ ಥರ ಇರ್ತಾರೆ ಆ ಥರ ನಾವು ಇರ್ತೀವಿ ರೀ. ಮತ್ತು ನಾವು ಕಿಚ್ಚ ಬಾಸ್ ಅವ್ರ ಒಂದೊಂದು ಮಾತುಗಳು ನಾವೆಲ್ಲ ಕೇಳ್ಕೊಂಡು ಅವ್ರು ಯಾವ ಥರ ಮಾತಾಡ್ತಾರಲ್ಲ ಅವಂಗೆಲ್ಲ ಜೀವನದಾಗ ನಾವು ಅದನ್ನೆಲ್ಲ ಇದು ಮಾಡಿಕೊಂಡು ನಾವು ಹಿಂಗೆ ಇಂಥದ್ದು ಕಾರ್ಯಕ್ರಮ ಮಾಡ್ತೀರೋಣ. ಎಲ್ಲರಿಗೂ ಹೇಳೋಕೆ ಏನು ಬಯಸ್ತೀವಿ ಅಂತಂದರೆ, ಎಲ್ಲೋ ಕೋಟಿ ಇಟ್ಟು ಕೊಡ್ಸೋಕ್ಕಿಂತ 4 ಮಂದಿಗೆ ಹೆಲ್ಪ್ ಆಗೋಂಥ ಕೆಲಸ ಮಾಡಿರಿ, ಅನುಕೂಲ ಮಾಡಿರಿ, ಬಡವರಿಗೆ ನೋಡಿರಿ ಅಂತ ಹೇಳಕ್ಕೆ ಬಯಸ್ತೀನಿ ಅಣ್ಣ. ಮತ್ತು ಇನ್ನೂ ಕೆಲವೊಂದು ವಿಷಯಗಳು ಅದಾವಣ್ಣ. ಬಟ್ ಮೀಡಿಯಾ ಅದು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗತ್ತಣ್ಣ. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಣ್ಣ. ಬಟ್ ಈಗ ನಮ್ಮ ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಕೊಳ್ಳೋ ಕಾರ್ಯಕ್ರಮ ಮಾಡಿದ್ದೀವಣ್ಣ. ಸುಮಾರು ಒಂದು 9 ಮಕ್ಕಳು ಇದಾರಣ್ಣ. ಅಪ್ಪನಿಲ್ಲ ಅಮ್ಮನಿಲ್ಲ, ಸಣ್ಣ ಮಕ್ಕಳು ಇದಾರ. 2 ವರ್ಷ 3 ವರ್ಷ 4 ವರ್ಷ ಇಂಥ ಸಣ್ಣ ಮಕ್ಕಳು ಇದಾರಣ್ಣ. ಅವು ಕಡು ಬಡತನ ನೋಡಿ ನಮ್ಗೆ ಮನಸ್ಸು ತಾಳ್ದಾರಕ್ಕಾಗ್ಯಾನ. ಅವ್ರು ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಒಂದು ಗಿಫ್ಟ್ ಕೊಡಬೇಕಲ್ಲ ಮಕ್ಕಳಿಗೆ ಮನೆ ಅಂತ ಹೇಳ್ಕಾರಣ. ಆ ಮಕ್ಕಳಿಗೆ ಮತ್ತು ಅಜ್ಜಿಗೆ ಆತನ ಅವ್ರಿಗೆ ಇವನು ಮನೆ ಕಟ್ಟಿ ಕೊಡೋ ಮುಖಾಂತರ ಒಂದು ಗಿಫ್ಟ್ ಕೊಟ್ಟಿವನ ಅವ್ರಿಗೆ ಬಾಸ್ ಬರ್ತಡೇ ದಿನ. ಎಲ್ಲ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಒಂದು ಚಲೋ ಕೆಲಸ ಕಾರ್ಯಗಳನ್ನು ಮಾಡಿರಿ. ಫೋನ್ ಸಿಕ್ಕೈತಪ್ಪ ಅಂತ ಹೇಳ್ಕಾರ ಸಿಕ್ಕದ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದ ಕಮೆಂಟ್ ಮಾಡೋದು, ರಾಂಗ್ ಕಮೆಂಟ್ ಮಾಡೋದು, ಆ ಹೀರೋ ತಂದು ಈ ಹೀರೋಗೆ ಹಚ್ಚೋದು, ಇವನು ತಂದು ಅವ್ಗೆ ಹಚ್ಚೋದು, ಇಂಥ ಕೆಲಸ ಕಾರ್ಯಗಳು ಮಾಡಬೇಡ್ರಿ. ನಿನ್ನೆ ನಮ್ಮ ಕಿಚ್ಚ ಬಾಸ್ ಒಂದು ಮಾತು ಹೇಳಿದಾರೆ ನೋಡ್ರಿ, ಯಾರೇ ಏನೋ ಬೇಕಾದಂಥ ಕೆಟ್ಟ ಕಮೆಂಟ್ಗಳು ಮಾಡಿದ್ರೆ ರಿಪ್ಲೈ ಮಾಡೋಕೆ ಹೋಗ್ಬೇಡ್ರಿ. ಆ ರಿಪ್ಲೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕೊಡೋ ಟೈಮ್ನು ಬೇರೆ ಕೆಲಸಕ್ಕೆ ಕೊಡ್ರಿ ಅಂತೇಳಿ ನೀನು ಹೇಳಿದಾರೆ ರೀ. ಸೊ ಅಂಥ ಮಾತುಗಳು ನಾವೆಲ್ಲ ಜೀವನದಾಗ ಅವರು ತಿಳ್ಕೊಂಡು ಇಂಥ ಕೆಲಸ ಕಾರ್ಯಗಳು ಮಾಡ್ತೀವಣ್ಣ. ಮತ್ತು ಕೆಲಸ ಕಾರ್ಯಗಳು ಅಂತಂದ್ರೆ ಯಾರು ಇಂಥದ್ದು ಕೆಲಸಕ್ಕೆ ಯಾರೋ ಒಂದು 100 ರೂಪಾಯಿ ಬರೋಂಗಿಲ್ಲ ಹಿಂದೆ ಮುಂದೆನ. ಬಟ್ ನಮ್ಮ ನಮ್ಮ ಫ್ರೆಂಡ್ ಸುನಿಲ್ ಅಂತ ಹೇಳ್ಕಾರಣ. ಬಟ್ ಇಂಥ ಕೆಲಸ ಕಾರ್ಯಗಳನ್ನು ನೋಡ್ಕಾರ ಇವರು ಸ್ವಲ್ಪ ಸಾಥ್ ಕೊಟ್ಟರು, ಸಪೋರ್ಟ್ ಕೊಟ್ಟರಣ. ಅವ್ರಿಗೂ ನಾವು ತುಂಬ ಆಭಾರ ಇರ್ತೀವಿ. ಮೊದಲು ಮನೆ ಇತ್ತಣ್ಣ, ಬಟ್ ಬೇರೆದವ್ರ ಮನೆಯಾಗಿದ್ರಣ್ಣ. ಆ ಮಳೆ ಬಂದರೆ ಹಿಂಗೆ ಮ್ಯಾಲೆ ಕೆಳಗೆ ಹೋಗ್ತಿರ್ತಾರೆ. ಹಿಂಗೆ ಆ ಮುಂದಿನ ಸೆಡ್ ಇತ್ತಾನ, ಅದೆಲ್ಲ ಸೆಡ್ ಟೈಪ್ ಅವು ಇದನ್ನ ಹಾಕೊಂಡ್ರಣ ಅವ್ರ ಮುಂದೆ. ಅವು ಪತ್ರ ಅಣ್ಣ, ಹಳಿ ಪತ್ರಗಳು. ಜೋರು ಮಳೆ ಬಂದರೆ ಗಾಳಿ ಬಂದರೆ ಹಿಂಗೆ ಹೋಗೋದು ಹಿಂಗೆ ಬರೋಗ್ತಿತ್ತಾನ. ನಾ ಒಂದು ಸಲ ನೋಡಿದ್ದೆ ನಾನು ನೋಡಿದ್ನಿ. ಅದನ್ನು ನೋಡಿಕೊಂಡು ಸೊ ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಇವ್ರಿಗೆ ಮನೆಗೆ ಗಿಫ್ಟ್ ಕೊಡಬೇಕಲ್ಲ ಅಂತ ಅವಾಗ ನಂಗೆ ಮನಸ್ಸಿನ ಬಂದಿತ್ತಾನ. ಸೊ ಅದನ್ನ ನೋಡ್ಕೊಂಡು ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ನಾನು ಬೇಗ ಬರಲಿ ಅಂತ ಕಾಯ್ತಿದ್ದಾನ. ಬಾಸ್ ಬರ್ತಡೇದ ಸೆಪ್ಟೆಂಬರ್ 2ನೇ ತಾರೀಕು ಬಂತಾನ. ಆಗಸ್ಟ್ 15 ಸ್ಟಾರ್ಟ್ ಮಾಡಿದ್ದೆವನ. ಆಗಸ್ಟ್ 15 ಚಾಲೂ ಮಾಡಿದ್ವಿ. ಕಂಟಿನ್ಯೂ 1 ವಾರ ಹೆವಿ ಇದು ಬಿತ್ತಾನ, ಮಳೆನ ಹೆವಿ ಜೋರು ಮಳೆ ಆತನ. ಆದ ಕಾರಣಕ್ಕಾಗಿ 1 ವಾರದಾಗ ಮನೆ ಕಂಪ್ಲೀಟ್ ಮಾಡಿದ್ವನ. ಅದು ಗ್ಯಾಪ್ ತೊಗೊಂಡು 1 ವಾರದಾಗ ಮನೆ ಕಟ್ಟಿ ಇವತ್ತು ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಬರ್ತಡೇ ದಿನ ಮನೆ ಗ್ರ್ಯಾಂಡ್ ಓಪನಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವನ. ದೇವ್ರ ಆಶೀರ್ವಾದ ಮತ್ತು ಕಿಚ್ಚ ಬಾಸ್ ಆಶೀರ್ವಾದದಿಂದ ಇವತ್ತು ಮನೆ ಓಪನಿಂಗ್ ಮಾಡಿದವನ. ಹೆವಿ ಖುಷಿ ಐತನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.